ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಸುಮಾರು 40 ಅಂಕಗಳನ್ನು ತರುವಲ್ಲಿ ಯಶಸ್ವಿಯಾಗುತ್ತವೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲೇ ಪ್ರಶ್ನೆ ನೋಡ್ತಾ ಹೋಗೋಣ. ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ? ಮೌಖಿಕ ವಿಧಾನ ಅಂದರೆ ಬಾಯಿಯ ಮೂಲಕ ಔಷಧಿಗಳನ್ನು ತೆಗೆದುಕೊಳ್ಳುವುದು. ಇಲ್ಲಿ ದೇಹದ ಹಾರ್ಮೋನ್ಗಳ ಸಮತೋಲನದ ಬದಲಾವಣೆಯಿಂದ ಅಡ್ಡ ಪರಿಣಾಮ ಉಂಟಾಗುತ್ತದೆ. ಆದರೆ ಶಸ್ತ್ರಕ್ರಿಯಾ ವಿಧಾನದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮತ್ತು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರಿಸುತ್ತದೆ. ಮುಂದಿನ ಪ್ರಶ್ನೆ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ. ಎರಡು ವಿಭಿನ್ನ ರೀತಿಯ ಲಿಂಗಾಣುಗಳ ಸಂಯೋಗ ಹಾಗೂ ವಿಭಿನ್ನ ಅನುವಂಶೀಯ ವಸ್ತುಗಳ ಸಂಯೋಗದಿಂದ ಭಿನ್ನತೆಗಳು ಉಂಟಾಗ್ತವೆ. ಯಾಕಪ್ಪ ಅಂದರೆ ಇಲ್ಲಿ ತಂದೆ ಮತ್ತು ತಾಯಿಗಳಿಬ್ಬರ ಗುಣಲಕ್ಷಣಗಳು ಒಂದು ಮಗುವಿನಲ್ಲಿ ಬರೋದರಿಂದ ಭಿನ್ನತೆಗಳು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಾಗಿರ್ತವೆ. ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾದ ಕೆಳಗಿನ ಉಪಯೋಗಗಳಿಗೆ ಕಾರಣವನ್ನು ಕೊಡಿ ಅಂತ ಕೇಳಿದಾನೆ. ಸೊ ಆಮ್ಲ ಶಾಮಕಗಳಲ್ಲಿ ಒಂದು ಘಟಕವಾಗಿ ಅಂತ ಕೇಳಿದಾನೆ. ಇದು ಪ್ರತ್ಯಾಮ್ಲೀಯ ವಸ್ತುವಾಗಿದ್ದು ಜಠರದಲ್ಲಿ ಆಮ್ಲೀಯತೆಯನ್ನು ಏನು ಮಾಡ್ತದೆ, ತಟಸ್ಥಗೊಳಿಸುತ್ತದೆ. ಇನ್ನು ಎರಡನೇದು, ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ಇದು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿಸುತ್ತದೆ ಮತ್ತು ಉಬ್ಬುವಂತೆ ಮಾಡುತ್ತದೆ. ಮೂರನೇದು, ಕೆಳಗಿನವುಗಳಲ್ಲಿ ವ್ಯಾಖ್ಯಾನಿಸಿ ಅಂತ ಕೇಳಿದಾನೆ. ರಚನಾ ಸಮಂಗಿಗಳು ಎಂದರೇನು? ಒಂದೇ ರೀತಿಯ ಅಣುಸೂತ್ರ ವಿಭಿನ್ನ ರಚನಾ ವಿನ್ಯಾಸ ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ನಾವು ರಚನಾ ಸಮಂಗಿಗಳು ಎಂದು ಕರೆಯುತ್ತೀವಿ. ಎಸ್ಟರೀಕರಣ ಕ್ರಿಯೆ ಎಥನೋಯಿಕ್ ಆಮ್ಲ ಮತ್ತು ಎಥನಾಲ್ಗಳ ವರ್ತನೆಯಿಂದ ಎಸ್ಟರ್ಗಳು ಉಂಟಾಗುವ ಕ್ರಿಯೆಯಾಗಿರ್ತದೆ. ಇನ್ನು ಮಿಸೈಲ್ಗಳು ಅಂದರೆ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಗೆ ಎಣ್ಣೆಯೊಂದಿಗೆ ವರ್ತಿಸಿ ಉಂಟು ಮಾಡುವ ರಚನೆಯನ್ನು ನಾವು ಮಿಸೈಲ್ಗಳು ಎಂದು ಕರೆಯುತ್ತೇವೆ. ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ವಸ್ತುವು ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಅದರ ಮೂಲಕ ವಿದ್ಯುತ್ ಹರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸಬಹುದು. ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವು 1ಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿ. ನಿರ್ವಾತಕ್ಕೆ ಹೋಲಿಸಿದರೆ ಬೆಳಕಿನ ವೇಗವು ಯಾವುದೇ ಇತರೆ ಮಾಧ್ಯಮದಲ್ಲಿ ಯಾವಾಗಲೂ ಕಡಿಮೆ ಇರುತ್ತದೆ. ಪರಿಣಾಮವಾಗಿ ಎರಡು ಮಾಧ್ಯಮಗಳ ಅನುಪಾತ ಯಾವಾಗಲೂ 1ಕ್ಕಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮಾನವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆಗಳ ನಡುವಿನ ಒಂದು ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದಾನೆ. ಉತ್ಕರ್ಷಣೆ ಅಂದರೆ ವಸ್ತು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು 2Cu + O2 2CO. ಇನ್ನು ಅಪಕರ್ಷಣ ಕ್ರಿಯೆ ಅಂದರೆ ವಸ್ತು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವುದು. ಟಂಗ್ಸ್ಟನ್ ಅನ್ನು ವಿದ್ಯುತ್ ಬಲ್ಬ್ಗಳ ತಂತುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಏಕೆ? ಟಂಗ್ಸ್ಟನ್ ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾಗಿದ್ದು ಇದು ಹೆಚ್ಚಿನ ತಾಪಮಾನದಲ್ಲಿ ಕರಗುವುದಿಲ್ಲ. ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆ ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು ಅಂತ ಆನ್ಸರ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳಲ್ಲಿನ ಸಂತಾನೋತ್ಪತ್ತಿ ವಿಧಾನಗಳು ಹೇಗೆ ಭಿನ್ನವಾಗಿವೆ? ಏಕಕೋಶ ಜೀವಿಗಳಲ್ಲಿ ಇಡೀ ಜೀವಕೋಶವೇ ವಿಭಜನೆಗೆ ಒಳಪಡುತ್ತದೆ. ಇವುಗಳು ವಿದಳನ, ತುಂಡರಿಕೆ, ಮಗ್ಗುವಿಕೆ ಮೊದಲಾದ ಅಲೈಂಗಿಕ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತವೆ. ಆದರೆ ಬಹುಕೋಶೀಯ ಜೀವಿಗಳು ಅಲೈಂಗಿಕವಾಗಿ ಕಾಯಿಜ ರೀತಿಯಲ್ಲಿ ಮತ್ತು ಬೀಜಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತವೆ. ಸಂಕೀರ್ಣ ಜೀವಿಗಳು ಲೈಂಗಿಕವಾಗಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಮುಂದಿನದಾಗಿ ಇಲ್ಲಿ ರೋಧಕಗಳ ಸಮಾಂತರ ಜೋಡಣೆಯನ್ನು ಕೊಟ್ಟಿದ್ದಾರೆ, ಹಾಗೆ ರೋಧಕಗಳ ಸರಣಿ ಜೋಡಣೆಯ ಕ್ರಮವನ್ನು ಕೊಟ್ಟಿದ್ದಾರೆ. ಸೊ ಎರಡು ಇಂಪಾರ್ಟೆಂಟ್, ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎತ್ತರದ ಟಿ ಬಟಾಣಿ ಸಸ್ಯವನ್ನು ಮತ್ತು ಸ್ಮಾಲ್ ಟಿ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳಿಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತ ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಏಕತಳಿಕರಣ ತುಂಬ ಸುಲಭವಾಗಿರ್ತದೆ. ನೀವೇನು ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ 3 ಅಂಕಗಳನ್ನು ನೀವು ಗಳಿಸಬಹುದು. ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದೆ. ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾನೆ. ಸೊ R = V/I. ಸೊ V ಅಂದರೆ 60 ಐತಿ, I ಅಂದರೆ 4 ಐತಿ, ಡಿವೈಡೆಡ್ ಬೈ ಮಾಡಿದಾಗ 4 1 4 17. ಸೊ R = 15 ಓಮ್ ಆಯಿತು. ಈಗ ವೋಲ್ಟೇಜ್ ಅನ್ನು 120ಕ್ಕೆ ಇನ್ಕ್ರೀಸ್ ಮಾಡಿದಾಗ I = V/R. V ಅಂದರೆ 120 ವೋಲ್ಟೇಜು, R ಅಂದರೆ 15 15 1 15 8. ಸೊ I = 8 ಆಂಪಿಯರ್ ಆಗ್ತದೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಕಮಟುವಿಕೆ ಎಂದರೇನು, ಉದಾಹರಣೆ ಕೊಡಿ.
ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಕೆಡುವುದು ಇದನ್ನು ಕಮಟುವಿಕೆ ಎಂದು ಕರೆಯುತ್ತೇವೆ. ಉದಾಹರಣೆ, ದೀರ್ಘಕಾಲ ಬಳಸದ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳ ರುಚಿ ಮತ್ತು ವಾಸನೆ ಬದಲಾಗುವುದು. ಕಮಟುವಿಕೆಯನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು ಅಂತ ಕೇಳಿದಾನೆ. ಪ್ರತಿ ಉತ್ಕರ್ಷಗಳನ್ನು ಸೇರಿಸುವುದು, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಗಳಲ್ಲಿ ಶೇಖರಿಸಿಡುವುದು, ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸುವುದು. ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತದೆ. ದುಗ್ಧರಸದ ಕಾರ್ಯವೇನು? ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಅಭಿಧಮನಿಗಳಿಗೆ ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳು. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಇದು. ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು. ಇವುಗಳು ಘನ ವಸ್ತುಗಳಾಗಿದ್ದು ಬಿದುರುತಿಯ ಗುಣವನ್ನು ಹೊಂದಿವೆ. ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿರ್ತವೆ. ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ. ಹಾಗೆ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ನ ವಾಹಕಗಳು ಆಗಿರ್ತವೆ. ಸೌರ ಕುಕ್ಕರ್ನಲ್ಲಿ ನಿಮ್ನ ದರ್ಪಣವನ್ನು ಏಕೆ ಬಳಸುತ್ತಾರೆ? ಒಂದಂಕ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ನಿಮ್ನ ದರ್ಪಣವು ಸೌರ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸೌರ ಕುಕ್ಕರ್ನಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಸ್ವಕೋಶಗಳು ತಮ್ಮ ದೇಹ ನಿರ್ಮಾಣಕ್ಕಾಗಿ ಕಚ್ಚಾ ವಸ್ತುಗಳನ್ನು ಹೇಗೆ ಪಡೆದುಕೊಳ್ಳುತ್ತವೆ ಅಂತ ಇದೆ. ದ್ವಿಸಂಶ್ಲೇಷಣ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ ಮತ್ತು ಮೆಗ್ನೀಷಿಯಂನಂತಹ ಇತರ ವಸ್ತುಗಳನ್ನು ಮಣ್ಣಿನಿಂದ ಪಡೆದುಕೊಳ್ಳಲಾಗುತ್ತದೆ. ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಇದನ್ನು ನಿರವಯವ ನೈಟ್ರೇಟ್ ಅಥವಾ ನೈಟ್ರೇಟ್ಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಅಂತ ಆನ್ಸರ್ ಇರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಾಹಕದ ಮೇಲೆ ವರ್ತಿಸುವ ಬಲವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ. ಸೊ ವಾಹಕದ ಮೇಲೆ ವರ್ತಿಸುವ ಬಲವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂದರೆ, ಒಂದು ವಿದ್ಯುತ್ ಪ್ರವಾಹದ ದಿಕ್ಕು, ಇನ್ನೊಂದು ಕಾಂತಕ್ಷೇತ್ರದ ದಿಕ್ಕು. ವಾಹಕದ ಮೇಲೆ ವರ್ತಿಸುವ ಬಲವು ಯಾವಾಗ ಗರಿಷ್ಠವಾಗಿರುತ್ತದೆ? ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ವಾಹಕದ ಬಲ ಏನಾಗಿರ್ತದೆ? ಗರಿಷ್ಠ ಆಗಿರ್ತದೆ. ನೀರಿನ ವಕ್ರೀಭವನ ಸೂಚ್ಯಂಕವು 1.33 ಆಗಿದೆ. ಇದರ ಅರ್ಥವೇನು? ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನಲ್ಲಿ ಬೆಳಕಿನ ವೇಗದ ಅನುಪಾತ 1.33 ಆಗಿರ್ತದೆ. ಸ್ಫಟಿಕೀಕರಣ ನೀರು ಹೊಂದಿರುವ ಲವಣಗಳನ್ನು ಕಾಯಿಸಿದಾಗ ಅವುಗಳ ಬಣ್ಣ ಬದಲಾಗಲು ಕಾರಣವೇನು? ಅವುಗಳ ಬಣ್ಣವನ್ನು ಮತ್ತೆ ಹೇಗೆ ಪಡೆಯಬಹುದು? ಶುಷ್ಕ ತಾಮ್ರದ ಸಲ್ಫೇಟ್ನ ಹರಳುಗಳು ಸ್ಫಟಿಕೀಕರಣ ನೀರನ್ನು ಹೊಂದಿವೆ. ಈ ಹರಳುಗಳನ್ನು ಕಾಯಿಸಿದಾಗ ನೀರನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಶುಷ್ಕ ಹರಳುಗಳಿಗೆ ಪುನಃ ನೀರನ್ನು ಸೇರಿಸಿದಾಗ ಹರಳುಗಳ ನೀಲಿ ಬಣ್ಣ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಸ್ಫಟಿಕೀಕರಣ ನೀರು ಅಂದರೆ ಲವಣದ ಒಂದು ಘಟಕ ಸೂತ್ರಾಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಏನಾಗಿರ್ತದೆ? ಸ್ಫಟಿಕೀಕರಣ ನೀರು ಆಗಿರ್ತದೆ. ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿ ಕೊಡೆಗಳಂತಹ ಸಿಲಿಂಡರ್ಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತದೆ? ಇವು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಪರಾವಲಂಬಿ ಪೋಷಣಾ ತಂತ್ರವನ್ನು ಅವಲಂಬಿಸಿರುವ ಜೀವಿಗಳಿಗೆ ಉದಾಹರಣೆ ಕೊಡಿ. ಕಸ್ಕ್ಯೂಟ, ಅಮರ್ಬೆಲ್ ಅಂತ ಕರಿತೀವಿ. ಉಣ್ಣೆ, ಹೇನು, ಜಿಗಣೆ, ಲಾಡಿ ಹುಳುಗಳು ಇವೆಲ್ಲವೂ ಪರಾವಲಂಬಿ ಜೀವಿಗಳಾಗಿರ್ತವೆ. ಮುಂದಿನ ಪ್ರಶ್ನೆ, ಒಂದು ಬೀಕರ್ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ಅನ್ನು ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಕಲಕಿದಾಗ ದ್ರಾವಣದ ಬಣ್ಣದಲ್ಲಿ ಆಗುವ ಬದಲಾವಣೆಯನ್ನು ತಿಳಿಸಿ. ತಾಮ್ರದ ಆಕ್ಸೈಡ್ಗೆ ಏನಾಗುತ್ತದೆ? ಅದರ ವಿಧವನ್ನು ತಿಳಿಸಿರಿ. ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ತಾಮ್ರದ ಆಕ್ಸೈಡ್ ವಿಲೀನವಾಗುತ್ತದೆ. ದ್ರಾವಣದ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಈ ಕ್ರಿಯೆಯಲ್ಲಿ ಉಂಟಾಗುವ ತಾಮ್ರದ ಕ್ಲೋರೈಡ್. ಇದು ಉಭಯವರ್ತಿ ಆಕ್ಸೈಡ್ ಆಗಿದೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತವನ್ನು ಹೊಂದಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು ಅರ್ಧದಷ್ಟಾಗುತ್ತದೆ. ರೋಧಕಗಳ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹದ ಮೌಲ್ಯವು ಮಂಡಲದಲ್ಲಿ ಅಮೀಟರ್ನ ಸ್ಥಾನವನ್ನು ಅವಲಂಬಿಸಿರುವುದಿಲ್ಲ. ಇದರ ಅರ್ಥವನ್ನು ತಿಳಿಸಿ ಅಂತ ಕೇಳಿದಾನೆ. ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮಾನವಾದ ವಿದ್ಯುತ್ ಪ್ರವಾಹವಿರುತ್ತದೆ ಅಥವಾ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಏನಾಗಿರ್ತದೆ? ಪ್ರವಹಿಸ್ತಾ ಇರ್ತದೆ. ಮುಂದಿನ ಪ್ರಶ್ನೆ, ಅವಲಂಬಿಸಿರುವ ಅಂಶಗಳು ಕಾನ್ಸೆಪ್ಟ್ ಇದೆ. ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂತ ಕೇಳಿದಾನೆ. ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿರ್ತದೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿರ್ತದೆ. ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿ ಇರ್ತದೆ. ಇನ್ನು ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅಂತ ಕೇಳಿದಾನೆ. ವಾಹಕದ ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತದೆ. ಸುತ್ತುಗಳ ಸಂಖ್ಯೆ ಹೆಚ್ಚಿದ್ದಾಗ ಏನಾಗ್ತದೆ? ಇಲ್ಲಿ ಕಾಂತಕ್ಷೇತ್ರವು ಕೂಡ ಏನಾಗ್ತದೆ? ಹೆಚ್ಚಾಗ್ತದೆ. ಕಾಂತಕ್ಷೇತ್ರವು ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರೊಂದಿಗೆ ಹೆಚ್ಚಾಗುತ್ತದೆ ಅಂತ ಇದೆ. ಇನ್ನು ವಿದ್ಯುತ್ನ ಪ್ರಮಾಣ, ಕಾಂತಕ್ಷೇತ್ರದ ಪ್ರಮಾಣವು ವಿದ್ಯುತ್ನ ಹೆಚ್ಚಳದೊಂದಿಗೆ ಕೂಡ ಹೆಚ್ಚಾಗುತ್ತದೆ. ಇನ್ನು ವಾಹಕದ ತ್ರಿಜ್ಯ ಕಡಿಮೆಯಾದಂತೆ ಕಾಂತಕ್ಷೇತ್ರದ ಪ್ರಮಾಣವು ಏನಾಗ್ತದೆ? ಹೆಚ್ಚಾಗುತ್ತದೆ. ಚದುರಿದ ಬೆಳಕಿನ ಬಣ್ಣವು ಅವಲಂಬಿಸಿರುವ ಅಂಶಗಳು. ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತದೆ. ಅತಿ ಸಣ್ಣ ಗಾತ್ರದ ಕಣಗಳು ನೀಲಿ ಬೆಳಕನ್ನು ಚದುರಿಸುತ್ತವೆ. ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಂಗಾಂತರ ಬೆಳಕನ್ನು ಚದುರಿಸುತ್ತವೆ. ಹಾಗೆಯೇ ಚದುರಿಸುವ ಕಣ ತುಂಬಾ ದೊಡ್ಡದಿದ್ದರೆ ಚದುರಿದ ಬೆಳಕು ಬಿಳಿಯಾಗಿ ಕಾಣಬಹುದು.
ಜೀರ್ಣಾಂಗ ವ್ಯೂಹದ ಅಂಗಗಳು ಮತ್ತು ಗ್ರಂಥಿಗಳ ಕಾರ್ಯಗಳು. ನಾಲಿಗೆ ಇದು ಲಾಲಾರಸದೊಂದಿಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯ ಮಾಡುತ್ತದೆ. HCl ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮದ್ಯವನ್ನು ಉಂಟುಮಾಡುತ್ತದೆ ಮತ್ತು ಸೂಕ್ಷ್ಮಜೀವಿಗಳನ್ನು ಕೊಳ್ಳುತ್ತದೆ. ಲೋಳೆ ಜಠರದ ಒಳಗೋಡೆಗಳನ್ನು ಆಮ್ಲೀಯ ಕ್ರಿಯೆಯಿಂದ ರಕ್ಷಿಸುತ್ತದೆ. ಇನ್ನು ಸಣ್ಣ ಕರಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಆಗಿರ್ತದೆ. ಇನ್ನು ನೆಕ್ಸ್ಟ್ ಯಕೃತ್ತು ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಮತ್ತು ಕೊಬ್ಬಿನ ಅಮಲೀಕರಣಕ್ಕೆ ಕಾರಣವಾದ ಕಿಣ್ವವನ್ನು ಸ್ರವಿಸುತ್ತದೆ. ವಿಲೈಗಳು ಸಣ್ಣ ಕರಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳು. ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ. ವಿಲೈಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ. ಮುಂದಿನ ಪ್ರಶ್ನೆ, ಇದು ಚುಕ್ಕಿ ವಿನ್ಯಾಸಗಳನ್ನು ಕೇಳಿದರೆ ಅತ್ಯಂತ ಇಂಪಾರ್ಟೆಂಟ್ ಚುಕ್ಕಿ ವಿನ್ಯಾಸಗಳಾಗಿರ್ತವೆ. ಮೀಥೇನ್, ಈಥೇನ್, ಈಥೀನ್, ಪ್ರೋಪೈನ್. ಓಕೆ, ಇವೆಲ್ಲವೂ ಚುಕ್ಕಿ ವಿನ್ಯಾಸಗಳಾಗಿರ್ತವೆ. ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಕಾರ್ಯಗಳು ಇದೆ. ಕೇಸರದ ಕಾರ್ಯ ಏನಪ್ಪ ಅಂದ್ರೆ ಪರಾಗ ರೇಣುಗಳನ್ನು ಉತ್ಪತ್ತಿ ಮಾಡೋದು. ಶಲಾಕಿಯ ಕಾರ್ಯ ಶಲಾಕಿಯಲ್ಲಿರುವ ಅಂಡಾಶಯ ಮತ್ತು ಅಂಡಾಣುಗಳನ್ನು ಉತ್ಪತ್ತಿ ಮಾಡೋದು. ಝೈಲಮ್ ನೀರು ಮತ್ತು ಲವಣಗಳ ಸಾಗಾಣಿಕೆ, ಇದು ಜಲವಾಹಕ ಅಂಗಾಂಶ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ಲೋಯಂ ಆಹಾರ ಸಾಗಾಣಿಕೆ ಮತ್ತು ಆಹಾರದ ವಾಹಕ ಅಂಗಾಂಶ ಆಗಿರ್ತದೆ. ಪತ್ರರಂಧ್ರಗಳ ಕಾರ್ಯಗಳು ಅನಿಲಗಳ ವಿನಿಮಯ, ಬಾಷ್ಪ ವಿಸರ್ಜನೆ ನಿಯಂತ್ರಣ, ನೀರಿನ ಮೇಲ್ಮುಖ ಸೆಳೆತಕ್ಕೆ ಕಾರಣವಾಗಿದ್ದರೆ. ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಅಥವಾ ಕಾರ್ಯವನ್ನು ಕೇಳಿದರೆ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳ ಹೀರುವಿಕೆ, ಮೇಲ್ಮುಖ ಚಲನೆ ಅಥವಾ ಬಾಷ್ಪೀಕರಣ, ಸೆಳೆತ, ಸಸ್ಯ ದೇಹದ ತಾಪದ ನಿಯಂತ್ರಣ, ಇದು ಆನ್ಸರ್ ಆಗಿರ್ತದೆ. ಇನ್ನು ಕಾವಲು ಜೀವಕೋಶಗಳ ಕಾರ್ಯ ಏನಪ್ಪ ಅಂದರೆ ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯಕ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಮೀಟರ್ನ ಕಾರ್ಯ, ಇದು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ದರವನ್ನು ಅಳೆಯಲು ಬಳಸುತ್ತಾರೆ. ಇದನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ವೋಲ್ಟ್ ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸಿದರೆ ಇದು ಯಾವಾಗಲೂ ಸಮಾಂತರ ಜೋಡಣೆಯಲ್ಲಿ ಇದನ್ನು ಜೋಡಿಸಿರ್ತಾರೆ. ವೋಲ್ಟ್ ಮೀಟರ್ನ ಪರಿವರ್ತಿತ ರೋಧ ರಿಯೋಸ್ಟೇಟ್ ಪರಿವರ್ತಿತ ರೋಧ, ಇದು ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸಿದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ ಇದೆ. ಸೊ ರಿಯೋಸ್ಟೇಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸ್ತಾರೆ. ಓಕೆನಾ. ಪರಿವರ್ತಿತ ರೋಧ ಅಂದ್ರೂ ಒಂದೇ, ರಿಯೋಸ್ಟಾಟ್ ಅಂದ್ರೂ ಒಂದೇ. ಇನ್ನು ವಿದ್ಯುತ್ ಫ್ಯೂಸ್ ಅಂದರೆ ಇದ್ರ ಕಾರ್ಯವನ್ನು ಕೇಳ್ತಾನೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಭೂ ಸಂಪರ್ಕ ತಂತಿಯ ಕಾರ್ಯ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವನ್ನು ಉಂಟು ಮಾಡುವುದಿಲ್ಲ. ಓಕೆ, ಮುಂದಿನ ಸ್ಲೈಡನ್ನು ನೋಡ್ತಾ ಹೋಗೋಣ. ಇಲ್ಲಿ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್ ಮತ್ತು ಸೈಕ್ಲೋಹೆಕ್ಸೇನ್ ಚುಕ್ಕಿ ರಚನಾ ವಿನ್ಯಾಸಗಳಿದ್ದಾವೆ. ಸೊ ನೀವೆಲ್ಲರೂ ಏನು ಮಾಡಿರಿ, ಈ ಸೈಕ್ಲೋಹೆಕ್ಸೇನ್ ಸಾಕಷ್ಟು ಬಾರಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾನೆ. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಸ್ಲೈಡನ್ನು ನೋಡ್ತಾ ಹೋಗೋಣ. ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖ ಬೆಳೆಸಿಕೊಂಡಿದೆ. ಅವನ ಉಸಿರಾಟದ ವೇಗ ಹೆಚ್ಚಾಗಿದೆ. ವ್ಯಕ್ತಿಯು ಈ ಪರಿಸ್ಥಿತಿಯನ್ನು ಎದುರಿಸುವಂತೆ ಮಾಡುವ ಹಾರ್ಮೋನ್ ಹೆಸರಿಸಿ ಮತ್ತು ಪ್ರಕ್ರಿಯೆಯನ್ನು ವಿವರಿಸಿ. ಇದು ಅಡ್ರಿನಾಲಿನ್ ಹಾರ್ಮೋನಿಂದ ಕಾರ್ಯವನ್ನು ನಡೀತದೆ. ತುರ್ತು ಪರಿಸ್ಥಿತಿಯಲ್ಲಿ ಅಡ್ರಿನಾಲಿನ್ ಹಾರ್ಮೋನು ತನ್ನ ಹೃದಯ ಬಡಿತದ, ಉಸಿರಾಟದ ವೇಗ ಮುಂತಾದ ನಾನಾ ಘಟನೆಗಳ ಹೊಂದಾಣಿಕೆಯನ್ನು ಏರ್ಪಡಿಸಿ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವಂತೆ ಮಾಡ್ತದೆ. ಅಂದರೆ ಹೃದಯದ ಬಡಿತ ಹೆಚ್ಚಿಸುವುದರ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ಅಥವಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ದೊರಕಲಿ ಅಂತ ಏನು ಮಾಡ್ತದೆ, ರಕ್ತ ಅಂದರೆ ಹೃದಯದ ಬಡಿತವನ್ನು ಹೆಚ್ಚಿಸ್ತದೆ. ಹಾಗೆ ದೇಹವನ್ನು ಸಮತೋಲನದಲ್ಲಿಡಲು ಸಹಾಯಕ ಮಾಡ್ತದೆ. ಇನ್ನು ಸಂಕ್ಷಾರಣೆ ಎಂದರೇನು, ಇದರ ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದೆ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಹಾಗೂ ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವುದನ್ನು ನಾವು ಸಂಕ್ಷಾರಣ ಎಂದು ಕರೆಯುತ್ತೇವೆ. ಸಂಕ್ಷಾರಣವು ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು, ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಕಬ್ಬಿಣದ ಸಂಕ್ಷಾರಣ ಒಂದು ಗಂಭೀರ ಸಮಸ್ಯೆಯಾಗಿದ್ದು ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ವಹಿಸಲಾಗುತ್ತದೆ. ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳು ಇಂಪಾರ್ಟೆಂಟ್. ಒಂದಂಗಕ್ಕೆ ದರ್ಪಣದ ಧ್ರುವ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರ ಆಗಿರ್ತದೆ. ಇದನ್ನು ಪಿ ಅಕ್ಷರದಿಂದ ಸೂಚಿಸುತ್ತವೆ. ದರ್ಪಣದ ವಕ್ರತಾ ಕೇಂದ್ರ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಕೇಂದ್ರ ಸಿ ಆಗಿರ್ತದೆ. ದರ್ಪಣದ ವಕ್ರತಾ ತ್ರಿಜ್ಯ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯ ಆಗಿರ್ತದೆ. ಇನ್ನು ದರ್ಪಣದ ಪ್ರಧಾನ ಅಕ್ಷರೇಖೆ, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನ ಅಕ್ಷರೇಖೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ದರ್ಪಣದ ಸಂಗಮ ದೂರ, ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರ ಆಗಿರ್ತದೆ, ಸಂಗಮ ದೂರ. ಇನ್ನು ಅಪರ್ಚರ್ ಅಂದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ನಾವು ಅಪರ್ಚರ್ ಎಂದು ಕರೆಯುತ್ತೇವೆ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು, ವಿದ್ಯುತ್ ಮಂಡಲಗಳಲ್ಲಿ ಈ ಉಪಕರಣಗಳ ಉಪಯೋಗವೇನು?
ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಸರಣಿ ಕ್ರಮದಲ್ಲಿ ಮತ್ತು ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು. ಉಪಯೋಗ: ಒಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದರೆ ವೋಲ್ಟ್ ಮೀಟರ್ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಬಿಳಿ ಬೆಳಕಿನ ರೋಹಿತ ಎಂದರೇನು? ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಗೆ ನಾವು ಬಿಳಿ ಬೆಳಕಿನ ರೋಹಿತ